ಸ್ನೇಹಿತರೆ, ಆ ಮಗು ಕಾಣೆಯಾಗಿ 73 ವರ್ಷದ ನಂತರ ಪತ್ತೆಯಾಗುತ್ತದೆ. ಪತ್ತೆಯಾದಾಗ ಮಗು ಆಗಿರಲಿಲ್ಲ, ಮುದುಕನಾಗಿದ್ದ. ಆ 73 ವರ್ಷಗಳು ಆ ವ್ಯಕ್ತಿಯಲ್ಲಿದ್ದ, ಯಾಕೆ ತನ್ನವರಿಂದ ದೂರವಾದ, ಆತನನ್ನು ಮನೆಯವರು ಹುಡುಕಲಿಲ್ಲವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಇಂದಿನ ಎಪಿಸೋಡ್. ಜೊತೆಗೆ ಆತನನ್ನು ಹೇಗೆ ಪತ್ತೆ ಹಚ್ಚಲಾಯಿತು ಎಂಬ ರೋಚಕ ತಿರುವನ್ನು ನೀವಿವತ್ತು ನೋಡಲಿದ್ದೀರಿ. ಈ ಘಟನೆ ನಡೆದಿದ್ದು ಅಮೆರಿಕಾದಲ್ಲಿ 1951ರ ಸಮಯ. ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಒಂದು ಪಾರ್ಕ್ನಲ್ಲಿ ಇಬ್ಬರು ಹುಡುಗರು ಆಟವಾಡುತ್ತಿದ್ದರು. ಅದು ಭಾನುವಾರವಾದ್ದರಿಂದ ಅವರಿಬ್ಬರು ಬಹಳ ಹೊತ್ತಿನವರೆಗೂ ಅಲ್ಲಿಯೇ ಇದ್ದರು. ಅದರಲ್ಲಿ ಚಿಕ್ಕ ಹುಡುಗನ ಹೆಸರು ಲೂಯಿಸ್ ಎಂದಾಗಿತ್ತು. ಆತನಿಗೆ 6 ವರ್ಷ. ಹಾಗೆ ಅವನ ಅಣ್ಣ ದೊಡ್ಡ ಹುಡುಗನ ಹೆಸರು ರೋಜರ್ ಎಂದಾಗಿತ್ತು. ಆತನಿಗೆ 10 ವರ್ಷ. ಹೀಗೆ ಅವರು ಆಟವಾಡುತ್ತಿರಬೇಕಾದ್ರೆ ಹಸಿರು ಬಣ್ಣದ ಸ್ಕಾರ್ಫ್ ಧರಿಸಿದ ಲೇಡಿಯೊಬ್ಬಳು ಬಂದು ಚಿಕ್ಕ ಹುಡುಗನಿಗೆ ಕ್ಯಾಂಡಿ ಕೊಡಿಸುವ ಆಸೆ ತೋರಿಸುತ್ತಾಳೆ. ಕ್ಯಾಂಡಿ ಆಸೆಗೆ ಆ ಲೂಯಿಸ್ ಎಂಬ ಹುಡುಗ ಆಕೆಯ ಹಿಂದೆ ಹೋಗುತ್ತಾನೆ. ಅವರು ಹೋದ ನಂತರ ಸ್ವಲ್ಪ ದೂರದಲ್ಲಿ ನೋಡುತ್ತಿದ್ದ ಆ ಹುಡುಗನ ಅಣ್ಣ ತನಗೆ ಕೂಡ ಕ್ಯಾಂಡಿ ಬೇಕೆಂದು ಅವರ ಹಿಂದೆಯೇ ಹೋಗುತ್ತಾನೆ. ಆದರೆ ಸುಮಾರು ದೂರ ಹೋದ ನಂತರ ಆಕೆ ಆತನನ್ನು ಕ್ಯಾಂಡಿ ತಿನ್ನಲು ಕರೆದುಕೊಂಡು ಹೋಗುತ್ತಿರುವುದಲ್ಲ ಎಂಬುದು ರೋಜರ್ಗೆ ತಿಳಿಯುತ್ತದೆ. ಆ ಹಸಿರು ಸ್ಕಾರ್ಫ್ ಧರಿಸಿದ ಮಹಿಳೆ ಲೂಯಿಸ್ನೊಂದಿಗೆ ಎಲ್ಲಿ ಮಾಯವಾದಳೆಂದೇ ಆತನಿಗೆ ತಿಳಿಯಲಿಲ್ಲ. ಆ ಕೂಡಲೇ ರೋಜರ್ ಮನೆಗೆ ಓಡಿ ಬರುತ್ತಾನೆ. ತಾಯಿಗೆ ವಿಷಯ ತಿಳಿಸುತ್ತಾನೆ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಆ ತಾಯಿ ಗಾಬರಿಯಲ್ಲಿ ಹೊರಗೋಡಿ ಬರುತ್ತಾಳೆ. ಅವಳು ಮತ್ತು ದೊಡ್ಡ ಮಗ ರೋಜರ್ ಇಬ್ಬರು ಪಾರ್ಕ್ನತ್ತ ಓಡುತ್ತಾರೆ. ಪಾರ್ಕ್ನಲ್ಲಿ ಲೂಯಿಸ್ ಆಗಲಿ ಆ ಮಹಿಳೆಯಾಗಲಿ ಪತ್ತೆ ಇರಲಿಲ್ಲ. ಅವರು ಹೋಗಿದ್ದ ದಿಕ್ಕಿನತ್ತ ಓಡಿದಾಗಲೂ ಅವರಿಬ್ಬರ ಪತ್ತೆಯಾಗುವುದಿಲ್ಲ. ಆ ತಾಯಿ ಕೂಡಲೇ ಪೊಲೀಸ್ ಸ್ಟೇಷನ್ನತ್ತ ಓಡುತ್ತಾಳೆ. ತನ್ನ ಮಗ ಕಾಣೆಯಾಗಿರುವುದಾಗಿ ಆಕೆ ಹೇಳಿದಾಗ ಪೊಲೀಸರಿಗೆ ಅದು ಅರ್ಥವಾಗುತ್ತಿರಲಿಲ್ಲ. ಯಾಕೆಂದರೆ ಆಕೆಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ. ಆಕೆ ಪೋರ್ಟರಿಕೋ ದೇಶದಿಂದ ವಲಸೆ ಬಂದು ಅಮೆರಿಕ ದೇಶದಲ್ಲಿ ನೆಲೆಸಲು ಶುರು ಮಾಡಿ ಕೆಲವೇ ಸಮಯವಾಗಿತ್ತಷ್ಟೆ. ಈಗ ಪೊಲೀಸರು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಒಬ್ಬನನ್ನು ಕರೆಸಿ ಆಕೆಯ ಕಥೆಯನ್ನೆಲ್ಲ ಕೇಳುತ್ತಾರೆ. ಕೂಡಲೇ ಪೊಲೀಸರ ತಂಡ ಸರ್ಚ್ ಆಪರೇಷನ್ಗೆ ಹೊರಡುತ್ತದೆ. ಲೋಕಲ್ ಮಿಲಿಟರಿ ಬೇಸ್ನಿಂದ ಸೈನಿಕರನ್ನು ಕರೆಸಲಾಗುತ್ತದೆ. ನಗರದಾದ್ಯಂತ ಸರ್ಚ್ ಆಪರೇಷನ್ ನಡೆಸಲಾಗುತ್ತದೆ. ಲೂಯಿಸ್ ಆಗಲಿ ಆ ಮಹಿಳೆಯಾಗಲಿ ಪತ್ತೆಯಾಗಲಿಲ್ಲ. ಈ ಸುದ್ದಿ ಸ್ಥಳೀಯ ಪತ್ರಿಕೆಯಲ್ಲಿಯೂ ಮರುದಿನ ಬಂತು. ಆದರೆ ಆ ಹುಡುಗನನ್ನು ನೋಡಿದವರು ಯಾರೂ ಇರಲಿಲ್ಲ. ಆ ದಿನವಿಡೀ ಹುಡುಕಿದರೂ ಪತ್ತೆಯಾಗದಿದ್ದಾಗ ಆ ತಾಯಿ ಮರುದಿನ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರುತ್ತಾಳೆ. ಪೊಲೀಸರು ಆಕೆಯನ್ನು ಸಮಾಧಾನ ಮಾಡಿ ಕಳುಹಿಸುತ್ತಾರೆ. ಆಕೆ ಪ್ರತಿದಿನ ಬರುತ್ತಾಳೆ. ಪ್ರತಿದಿನ ಆಕೆಗೆ ಪೊಲೀಸರು ಮಗ ಸಿಗಲಿಲ್ಲವೆಂಬ ಉತ್ತರ ನೀಡಿ ಕಳುಹಿಸುತ್ತಾರೆ. ಆಕೆಯ ಸ್ಥಿತಿ ನೋಡಿ ಪೊಲೀಸರಿಗೂ ಮರುಕ ಉಂಟಾಗುತ್ತದೆ. ಪೊಲೀಸರು ಹುಡುಕಾಟಕ್ಕೆ ವೇಗ ನೀಡಿ ಎಲ್ಲ ಕಡೆಯೂ ತಂಡಗಳನ್ನು ಕಳುಹಿಸಿ ಹುಡುಕಿಸುತ್ತಾರೆ. ಆದರೆ ಆಕೆಯ ಮಗ ಸಿಗುವುದಿಲ್ಲ. ತಿಂಗಳುಗಳವರೆಗೆ ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಬರುತ್ತಿದ್ದ ಆ ಮಹಾತಾಯಿ ನಂತರ ವಾರಕ್ಕೊಮ್ಮೆ ಬರಲು ಶುರು ಮಾಡುತ್ತಾಳೆ. ಈಗೀಗ ಪೊಲೀಸರು ಆಕೆಯನ್ನು ಮೆಟ್ಟಿಲಲ್ಲಿ ನೋಡಿ ಇಲ್ಲ ಎಂದು ತಲೆ ಆಡಿಸುತ್ತಿದ್ದರು. ಅಷ್ಟೇ ಆಕೆಗೆ ಉತ್ತರ ಸಿಗುತ್ತಿತ್ತು. ಅಲ್ಲಿಂದಲೇ ಆಕೆ ಹಿಂತಿರುಗುತ್ತಿದ್ದಳು. ಈ ರೀತಿ ಆಕೆ ವರ್ಷದವರೆಗೂ ಮಾಡುತ್ತಿದ್ದಳು. ಆದರೆ ಪೊಲೀಸರಿಂದ ಇಲ್ಲ ಎಂಬ ಉತ್ತರವೇ ಬರುತ್ತಿತ್ತು. ಹಲವಾರು ವರ್ಷಗಳವರೆಗೂ ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗುತ್ತಿದ್ದ ಆಕೆ ಈಗ ತಿಂಗಳಿಗೊಮ್ಮೆ ಬಂದು ಹೋಗಲು ಶುರು ಮಾಡಿದ್ದಳು. ಕ್ರಮೇಣ ತುಂಬ ವರ್ಷಗಳಾದ ಮೇಲೆ ಆಕೆಗೂ ವಯಸ್ಸಾಗಲಾರಂಭಿಸಿತ್ತು. ಆದರೆ ಮಗ ಸಿಕ್ಕೇ ಸಿಗುತ್ತಾನೆ ಎಂಬ ವಿಶ್ವಾಸ ಆಕೆಗಿತ್ತು. ಇದೀಗ ಆಕೆ ತುಂಬ ಮುದುಕಿಯಾಗಿದ್ದಳು. ಆದರೂ ತನ್ನ ನಂಬಿಕೆ ಬಿಡದ ಆಕೆ ವರ್ಷಕ್ಕೊಮ್ಮೆ ಆದರೂ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಿಸಿಕೊಂಡು ಹೋಗುತ್ತಿದ್ದಳು. ಪೊಲೀಸರುಗಳು ಬದಲಾಗಿದ್ದರು. ಆದರೆ ಆಕೆ ತನ್ನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಆಕೆಯ ಪರಿಸ್ಥಿತಿ ನೋಡಿ ಈಗಿನ ಪೊಲೀಸರಿಗೂ ಕೂಡ ಹಳೆಯ ಫೈಲ್ಗಳನ್ನು ಮತ್ತೆ ತಿರುವಿ ಅದರ ವಿವರಗಳನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದರು. ಇತ್ತ ಅಂದು ಕಾಣೆಯಾದ ಮಗ ಲೂಯಿಸ್ಗೆ ಏನಾಯಿತು ಎಂದು ತಿಳಿಯೋಣ ಬನ್ನಿ. ಅಂದು ಆ ಹಸಿರು ಸ್ಕಾರ್ಫ್ ಧರಿಸಿದ ಮಹಿಳೆ ಆ ಮಗುವನ್ನು ಕರೆದುಕೊಂಡು
ಊರು ಬಿಟ್ಟೇ ತೆರಳಿದ್ದಳು. ಆಕೆ ವಿಮಾನದಿಂದ ಅಮೆರಿಕಾದ ಇನ್ನೊಂದು ಜಾಗಕ್ಕೆ ತೆರಳುತ್ತಾಳೆ. ಅವಳು ಆ ಹುಡುಗನನ್ನು ಅಪಹರಿಸಿದ ಕ್ಯಾಲಿಫೋರ್ನಿಯಾ ಇದ್ದುದು ಅಮೆರಿಕಾದ ವೆಸ್ಟ್ ಕೋಸ್ಟ್ನಲ್ಲಾದರೆ ಆಕೆ ಈಸ್ಟ್ ಕೋಸ್ಟ್ನ ಊರೊಂದಕ್ಕೆ ಬಂದು ಇಳಿದಿದ್ದಳು. ಆಕೆ ಆ ಹುಡುಗನನ್ನು ದಂಪತಿಗಳಿಬ್ಬರಿಗೆ ದತ್ತು ನೀಡುತ್ತಾಳೆ. ಆ ದಂಪತಿಗಳ ಮನೆಯಲ್ಲಿ ಲೂಯಿಸ್ ಚೆನ್ನಾಗಿಯೇ ಬೆಳೆದ. ಆತನಿಗೆ ತನ್ನನ್ನು ದತ್ತು ನೀಡಲಾಗಿದೆ ಎಂದಷ್ಟೇ ನೆನಪಿತ್ತು ಬಿಟ್ಟರೆ ಬೇರೇನೂ ನೆನಪಿರಲಿಲ್ಲ. ಅವನನ್ನು ಅಪಹರಿಸಿದ್ದಾರೆ ಎಂಬ ಸಣ್ಣ ಸುಳಿವು ಆತನಿಗಿರಲಿಲ್ಲ. ಆತ ಬೆಳೆದು ದೊಡ್ಡವನಾದ. ನಂತರ ಆತ ಆರ್ಮಿಗೂ ಸೇರುತ್ತಾನೆ. ವಿಯೆಟ್ನಾಂ ವಾರ್ನಲ್ಲಿ ಆತ 2 ಬಾರಿ ಹೋಗಿ ಹೋರಾಡಿ ಬರುತ್ತಾನೆ. ಆರ್ಮಿಯ ಸೇವೆ ಮುಗಿದ ನಂತರ ಆತ ಫೈರ್ ಫೈಟಿಂಗ್ಗೆ ಸೇರಿಕೊಳ್ಳುತ್ತಾನೆ. ಆತ ಮದುವೆಯಾಗುತ್ತಾನೆ, ಮಕ್ಕಳು ಆಗುತ್ತದೆ. ಆತ ದೂರದ ಒಂದು ಊರಲ್ಲಿ ತನ್ನ ಜೀವನವನ್ನು ಆರಾಮವಾಗಿ ಕಳೆಯುತ್ತಿದ್ದರೆ ಇತ್ತ ಆತನ ತಾಯಿ ವರ್ಷಕ್ಕೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗುವುದನ್ನು ತಪ್ಪಿಸುತ್ತಿರಲಿಲ್ಲ. ಎಲ್ಲಿ ಪೊಲೀಸರು ತನ್ನ ಮಗನ ಪತ್ತೆ ಕಾರ್ಯವನ್ನು ನಿಲ್ಲಿಸಿ ಫೈಲನ್ನು ಮೂಲೆಗೆಸೆದು ಬಿಡುತ್ತಾರೆಯೇ ಎಂಬ ಭಯ ಆ ಮಹಾತಾಯಿಗೆ ಇತ್ತು. ಆಕೆ ಲೂಯಿಸ್ನ ಬಾಲ್ಯದ ಫೋಟೋವೊಂದನ್ನು ಮತ್ತು ಲೂಯಿಸ್ ಕಾಣೆಯಾದಾಗ ಪತ್ರಿಕೆಯಲ್ಲಿ ವರದಿಯಾಗಿದ್ದ ಪೇಪರ್ ಕಟ್ಟಿಂಗ್ ಎರಡನ್ನೂ ತನ್ನ ಬಳಿ ಇಟ್ಟುಕೊಂಡಿದ್ದಳು. ಆ ಮಹಾತಾಯಿಗೆ ತನ್ನ ಮಗ ಬಂದೇ ಬರುತ್ತಾನೆ ಎಂಬ ನಂಬಿಕೆ ಇತ್ತು. ಹೀಗೆ 54 ವರ್ಷಗಳು ಕಳೆದು ಹೋದವು. 2005ರಲ್ಲಿ ಆ ಮಹಾತಾಯಿ ತನ್ನ 92ನೇ ವಯಸ್ಸಿನಲ್ಲಿ ಸಾವನ್ನಪ್ಪುತ್ತಾಳೆ. ಕೊನೆಗೂ ಆಕೆ ತನ್ನ ಮಗನನ್ನು ನೋಡಲೇ ಇಲ್ಲ. ಆದರೆ ತನ್ನ ಮಗನಿನ್ನೂ ಬದುಕಿದ್ದಾನೆ ಎಂದು ಆಕೆ ನಂಬಿದ್ದು ಮಾತ್ರ ನಿಜವಾಗಿತ್ತು. ಹೀಗೆ ಮತ್ತಷ್ಟು ವರ್ಷಗಳು ಉರುಳಿ ಹೋದವು. 2020ರಲ್ಲಿ ಒಂದು ಘಟನೆ ನಡೆಯುತ್ತದೆ. ಅಲಿಡಾ ಎಂಬ 63 ವರ್ಷದ ಮಹಿಳೆ ಕ್ಯಾಲಿಫೋರ್ನಿಯಾದಲ್ಲಿ ವಾಸಿಸುತ್ತಿದ್ದಳು. ಒಂದು ದಿನ ಆಕೆ ಆನ್ಸೆಸ್ಟರ್ DNA ಟೆಸ್ಟ್ ಎಂಬ ವೆಬ್ಸೈಟನ್ನು ನೋಡುತ್ತಿದ್ದಳು. ಆಕೆಗೆ ನಾನೇಕೆ ಇದರಲ್ಲಿ ಪಾಲ್ಗೊಳ್ಳಬಾರದು ಎಂದು ಅನಿಸುತ್ತದೆ. ಕೂಡಲೇ ಆಕೆ ತನ್ನ DNAಯನ್ನು ಅದರಲ್ಲಿ ಶೇರ್ ಮಾಡುತ್ತಾಳೆ. ವಿಚಿತ್ರವೆಂದರೆ ಯಾರದೋ ಅಪರಿಚಿತ ಗಂಡಸಿನೊಂದಿಗೆ ಅವಳ DNA ಮ್ಯಾಚ್ ಆಗುತ್ತಿರುವುದು ತೋರಿಸುತ್ತಿತ್ತು. ಅದು 22% DNA ಮ್ಯಾಚಿಂಗ್ ಆಗಿತ್ತು. ಅಂದರೆ ಅದು ಆಕೆಯದೇ ದೂರದ ಸಂಬಂಧಿಯೊಬ್ಬರದಾಗಿತ್ತು. ಕೂಡಲೇ ಆಕೆ ಆತನಿಗೆ ಮೆಸೇಜ್ ಮಾಡುತ್ತಾಳೆ. ಆದರೆ ಆ ವ್ಯಕ್ತಿಯಿಂದ ರಿಪ್ಲೈ ಬರುವುದಿಲ್ಲ. ಆಕೆ ತಿಂಗಳುಗಟ್ಟಲೆ ಕಾದಾಗ ಉತ್ತರ ಬರದೇ ಇದ್ದಾಗ ಒಂದು ದಿನ ಆಕೆಯು ಅದನ್ನು ಮರೆತೇ ಬಿಡುತ್ತಾಳೆ. ಹೀಗೆ 4 ವರ್ಷ ಕಳೆದು ಬಿಡುತ್ತದೆ. 2024ರಲ್ಲಿ ಆಕೆ ಟಿವಿಯಲ್ಲಿ ರಾತ್ರಿ ಒಮ್ಮೆ ಡಾಕ್ಯುಮೆಂಟರಿಯೊಂದನ್ನು ನೋಡುತ್ತಿದ್ದಳು. DNA ಕುರಿತಾದ ಆ ಕಾರ್ಯಕ್ರಮದ ನಂತರ ಅವಳಿಗೆ ಆ ಮನುಷ್ಯ ಮತ್ತೊಮ್ಮೆ ನೆನಪಾಗುತ್ತಾನೆ. ಈ ಬಾರಿ ಆತನನ್ನು ಕಂಡು ಹಿಡಿಯಲೇಬೇಕೆಂದು ಆಕೆ ಆತನ ಆನ್ಲೈನ್ ಅಕೌಂಟ್ಗಳನ್ನೆಲ್ಲ ತಡಕಾಡುತ್ತಾಳೆ. ಅಲ್ಲಿ ಆಕೆಗೆ ಆ ವ್ಯಕ್ತಿಯ ಫೋಟೋವೊಂದು ಸಿಗುತ್ತದೆ. ಸ್ನೇಹಿತರೆ, ಆ ವ್ಯಕ್ತಿ ಬೇರಾರೂ ಆಗಿರದೆ ಲೂಯಿಸೇ ಆಗಿದ್ದ. ಅಲಿಡಾ ಎಂಬ ಮಹಿಳೆ ತನ್ನ ಅಂಕಲ್ ಒಬ್ಬರು ಚಿಕ್ಕಂದಿನಲ್ಲಿ ಕಾಣೆಯಾಗಿದ್ದರೂ ಮತ್ತೆ ವಾಪಸ್ಸು ಬರಲಿಲ್ಲ ಎಂಬುದನ್ನು ಕೇಳಿದ್ದಳು. ಆಕೆ ಆ ವ್ಯಕ್ತಿಯ ಫೋಟೋವನ್ನು ಲೂಯಿಸ್ನ ಬಾಲ್ಯದ ಫೋಟೋದೊಂದಿಗೆ ಹೋಲಿಸಿ ನೋಡಿದಾಗ ಅದು ಆತನೇ ಆಗಿರಬಹುದು ಎಂಬ ಅನುಮಾನ ಆಕೆಗೆ ಬರುತ್ತದೆ. ಅಲಿಡಾ ಎಂಬ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ತೆರಳುತ್ತಾಳೆ. ಅಲ್ಲಿ ಆಕೆ ಪೊಲೀಸರಿಗೆ ಎಲ್ಲವನ್ನು ಬಿಡಿಸಿ ಹೇಳುತ್ತಾಳೆ. ಚಿಕ್ಕಂದಿನಲ್ಲಿ ಕಾಣೆಯಾಗಿದ್ದ ನನ್ನ ಅಂಕಲ್ ಒಬ್ಬರು ಈಗ ದೂರದ ಊರೊಂದರಲ್ಲಿ ಇರುವುದಾಗಿ ನನಗೆ ಅನುಮಾನ ಬಂದಿದೆ ಎಂದಾಕೆ ಪೊಲೀಸರಿಗೆ ತಿಳಿಸುತ್ತಾಳೆ. ಪೊಲೀಸರು ಹಳೆಯ ಕಡತಗಳನ್ನು ಹುಡುಕಿ ತಡವಿ ನೋಡಿದಾಗ ಲೂಯಿಸ್ ಎಂಬ 6 ವರ್ಷದ ಬಾಲಕ 73 ವರ್ಷದ ಹಿಂದೆ ಕಾಣೆಯಾಗಿರುವುದು ತಿಳಿಯುತ್ತದೆ. ಈ ಕೇಸನ್ನು ಕೂಡಲೇ ರೀಓಪನ್ ಮಾಡಲಾಗುತ್ತದೆ. FBI ಅನ್ನು ಕರೆಸಲಾಗುತ್ತದೆ. ಕ್ಯಾಲಿಫೋರ್ನಿಯಾ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತದೆ. ಕೊನೆಗೂ FBI ಲೂಯಿಸ್ನನ್ನು ಪತ್ತೆ ಹಚ್ಚುವಲ್ಲಿ ಸಫಲವಾಗುತ್ತದೆ. ಆತ ಈಸ್ಟ್ ಕೋಸ್ಟ್ನ ಒಂದು ಪಟ್ಟಣದಲ್ಲಿ ವಾಸಿಸುತ್ತಿದ್ದ. ಆತನಿಗೆ 79 ವರ್ಷ ವಯಸ್ಸಾಗಿತ್ತು. ಆತನನ್ನು ಕಾಂಟ್ಯಾಕ್ಟ್ ಮಾಡಿದ FBI ಈ ಫೋಟೋದಲ್ಲಿರುವ ಕಿಡ್ನ್ಯಾಪ್ ಆಗಿದ್ದ ಬಾಲಕ ನೀವೇನಾ ಎಂದು ಕೇಳುತ್ತದೆ. ಕಿಡ್ನ್ಯಾಪ್ ಎಂಬ ಮಾತು ಕೇಳಿ ಲೂಯಿಸ್ಗೆ ಶಾಕ್ ಆಗುತ್ತದೆ. ಯಾಕೆಂದರೆ ಆತ ತನ್ನನ್ನು ಅಡಾಪ್ಟ್ ಮಾಡಲಾಗಿತ್ತು ಎಂದೇ ತಿಳಿದುಕೊಂಡಿದ್ದ. ಪೊಲೀಸರು ಆತನಿಗೆ
DNA ಟೆಸ್ಟ್ ಮಾಡಿಸಿಕೊಳ್ಳಲು ಹೇಳುತ್ತಾರೆ. ಇದರಿಂದ ಆತನೇ ನಿಜವಾದ ಲೂಯಿಸ್ ಹೌದೇ ಎಂಬುದು ಆತನಿಗೆ ತಿಳಿಯಲಿತ್ತು. ಆತ DNA ಟೆಸ್ಟ್ ಮಾಡಿಸಿಕೊಂಡಾಗ ಅಲಿಡಾ ಜೊತೆಗೆ ಮತ್ತು ಕುಟುಂಬದ ಸದಸ್ಯರ ಜೊತೆಗೆ ಆತನ DNA ಮ್ಯಾಚ್ ಆಗುತ್ತದೆ. ಆತನೇ ಲೂಯಿಸ್ ಎಂಬುದು ಆತನಿಗೂ ಖಾತ್ರಿಯಾಗುತ್ತದೆ, ಜೊತೆಗೆ ಪೊಲೀಸರಿಗೆ ಕೂಡ. ಈಗ ಆತ ಫ್ಯಾಮಿಲಿಯೊಂದಿಗೆ ಸೇರುವ ಸಮಯ ಬಂದಿತ್ತು. 1951ರಲ್ಲಿ ಕಾಣೆಯಾದಾಗ ಆತನಿಗೆ 6 ವರ್ಷ ವಯಸ್ಸು. 2024ರ ಡಿಸೆಂಬರ್ನಲ್ಲಿ ಆತ ತನ್ನ ಫ್ಯಾಮಿಲಿಯೊಂದಿಗೆ ಮತ್ತೆ ಕೂಡಿಕೊಳ್ಳುವಾಗ ಆತನಿಗೆ 79 ವರ್ಷ ವಯಸ್ಸಾಗಿತ್ತು. ಅಂದರೆ 73 ವರ್ಷದ ಬಳಿಕ ಆತ ತನ್ನ ಕುಟುಂಬವನ್ನು ಮತ್ತೆ ಕೂಡಿಕೊಳ್ಳುತ್ತಾನೆ. ಆತನಿಗೆ ಆ ಕ್ಯಾಲಿಫೋರ್ನಿಯಾದಲ್ಲಿ ಯಾರ ನೆನಪು ಉಳಿದಿರಲಿಲ್ಲ. ಕೇವಲ ತನ್ನ ಅಣ್ಣನಾದ ರೋಜರ್ನನ್ನು ಮಾತ್ರ ಆತ ಗುರುತಿಸುತ್ತಾನೆ. ಸ್ನೇಹಿತರೆ, ಕಳೆದ ವರ್ಷದ ಡಿಸೆಂಬರ್ನಲ್ಲಿ ನಡೆದ ಈ ಮಹಾ ಸಮ್ಮೇಳನ ಇಡೀ ಅಮೆರಿಕವನ್ನು ಕಣ್ಣೀರಿನಲ್ಲಿ ತೇಲಿಸಿತ್ತು. ಪ್ರಪಂಚದಲ್ಲಿ ಹೀಗೊಂದು ಅಪರೂಪದ ಘಟನೆ ನಡೆದಿದೆ ಎಂಬುದನ್ನು ವಿಶ್ವದಾದ್ಯಂತ ಮಾಧ್ಯಮಗಳು ವರದಿ ಮಾಡಿದವು. ಸ್ನೇಹಿತರೆ, 73 ವರ್ಷಗಳು ಕಳೆದು ಹೋಗಿದ್ದವು. ಆ ಅಪಹರಣ ಯಾಕಾಗಿತ್ತು, ಯಾರು ಮಾಡಿದ್ದರು ಎನ್ನುವುದರ ಬಗ್ಗೆ ಕೊನೆಗೂ ತಿಳಿಯಲಾಗಲೇ ಇಲ್ಲ. ಆ ಹಸಿರು ಸ್ಕಾರ್ಫ್ ಧರಿಸಿದ ಮಹಿಳೆ ಯಾರೆಂದು ಕೊನೆಗೂ ಗೊತ್ತಾಗಲಿಲ್ಲ. ಯಾಕೆಂದರೆ 73 ವರ್ಷಗಳೇ ಕಳೆದು ಹೋಗಿದ್ದವು. ಆಗಿನ ಕಾಲದ ಯಾರೂ ಇವತ್ತು ಬದುಕಿರಲು ಸಾಧ್ಯವಿರಲಿಲ್ಲ. ಆದರೆ ಆ ಮಗ ಬಂದೇ ಬರುತ್ತಾನೆ ಎಂಬ ನಂಬಿಕೆಯಿಂದ ಬದುಕಿದ್ದ ತಾಯಿಯ ನಂಬಿಕೆ ಮಾತ್ರ ಕೊನೆಗೂ ನಿಜವಾಗಿತ್ತು. ಆತನ ತಾಯಿಗೆ ತನ್ನ ಮಗ ಬಂದೇ ಬರುತ್ತಾನೆ ಎಂಬ ನಂಬಿಕೆ ಇತ್ತು. ಆಕೆಯ ನಂಬಿಕೆಯಂತೆ ಅದು ನಿಜವೂ ಆಗಿತ್ತು. ಆದರೆ ಆತನನ್ನು ನೋಡಲು ಆಕೆ ಮಾತ್ರ ಜೀವಂತವಿರಲಿಲ್ಲ. ನಂಬಿಕೆ ಎನ್ನುವುದು ಗಟ್ಟಿಯಾಗಿದ್ದಾಗ ಅದು ನಿಜವಾಗಿಯೇ ಆಗುತ್ತದೆ ಎಂಬ ನಮ್ಮ ಹಿರಿಯರ ಮಾತು ಅಮೆರಿಕಾದಲ್ಲಿ ನಿಜವಾಗಿತ್ತು. ಹೌದಲ್ಲವೇ ಸ್ನೇಹಿತರೆ? ನೀವೇನು ಹೇಳುತ್ತೀರಾ ಇದರ ಬಗ್ಗೆ? ಕಮೆಂಟ್ ಮಾಡಿ.